ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲ ಆರಾಮದಿರಿ? ಇವತ್ತು ಏನು ಮಾಡ್ಲಾಕತ್ತೀನಿ ಅಂತಂದ್ರೆ ಮುಂಜಾನೆ ನಾಷ್ಟಾಕ್ಕೆ ಪುದೀನ ರೈಸ್ ಮಾಡ್ಲಾತೀನಿ ನೋಡ್ರಿ ಫ್ರೆಂಡ್ಸ್. ಪುದೀನ ರೈಸ್ ಹೆಂಗೆ ಮಾಡೋದು ಆಮೇಲಿಂದ ಏನೇನು ತೊಗೊಂಡೀನಿ ತೋರಿಸ್ಲಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಇದು ರುಬ್ಲಾಕ್ ತೊಗೊಂಡಿನಿ ರೀ. ಒಂದು ಉಳ್ಳಾಗಡ್ಡಿ ದೊಡ್ಡದು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡೀನಿ ರೀ, ಹಸಿ ಅಲ್ಲ. ಆಮೇಲಿಂದ ಒಂದು 5 ಮೆಣಸಿನ್ಕಾಯಿ ಮುರಿದು ಇಟ್ಟೀನಿ ರೀ. ಇದ್ರಾಗ ಕೊತ್ತಂಬರಿ ಪುದೀನ ಎರಡೂ ಕೂಡಿ ತೊಳೆದು ಇಟ್ಟೀನಿ ರೀ. ಎರಡೂ ಮಿಕ್ಸ್ ಮಾಡೀನಿ ರೀ, ಕಾಣಿಸಲ್ಲ ಈಗ ರೀ. ಇದು ಕೊತ್ತಂಬರಿ ಎರಡೂ ಮಿಕ್ಸ್ ಮಾಡಿ ಇಟ್ಟೀನಿ ರೀ ಫ್ರೆಂಡ್ಸ್, ಹಾಗಾಗಿ ಅದು ಕಾಣಿಸಂಗಿಲ್ಲ ರೀ. ಆಮೇಲಿಂದ ಸ್ವಲ್ಪ ಹಸಿ ಬಟಾಣಿ ತೊಗೊಂಡೀನಿ ರೀ. ಪಾಣ್ಯಕ್ಕೆ ಹಾಕಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿ, ಬಟಾಟಿ, ಒಂದು ಸಣ್ಣ ಟಮಾಟಿ, ಕರಿಬೇವು, ನಿಂಬೆಹಣ್ಣು, ಆಮೇಲೆ ಮಸಾಲೆ ಇದ್ರಿ ಕಾಣಿಸ್ತಾವಲ್ರಿ ಫ್ರೆಂಡ್ಸ. ಹೂ ಮೊಗ್ಗು, ಚಕ್ಕಿ, ಒಂದು 5 ಲವಂಗ, ಇವು ಜೀರಿಗೆ, ಸಣ್ಣ ಜೀರಿಗೆ ರೀ. ಆಮೇಲಿಂದ ಪತ್ರಿ. ಇಷ್ಟು ಸಾಕು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ನಾಷ್ಟ ರೆಡಿ ಆಕೈತ್ರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಫ್ರೆಂಡ್ಸ. ಇದು ಏನದಲ್ರಿ, ಇದನ್ನು ಬರ್ರಿ ಫ್ರೆಂಡ್ಸ್. ಈಗ ಒಂದು ಸಣ್ಣ ಮಿಕ್ಸರ್ ಜಾರಿ ತೊಗೊಂಡಿನಿ ರೀ ಫ್ರೆಂಡ್ಸ. ಇದು ಏನೈತಲ್ಲ, ಈಗ ಮೆಣಸಿನ್ಕಾಯಿ ಇದನ್ನು ಕೂಡ ರುಬ್ಬನ್ರಿ ಎಲ್ಲ ಸೇರಿಸಿ. ಕೈಲೇನೆ ಹಾಕ್ತೀನಿ ರೀ. ನಾ ಜಾಸ್ತಿ ಕೈನೇ ಯೂಸ್ ಮಾಡ್ತೀನಿ ರೀ. ಚಮಚ ಯೂಸ್ ಮಾಡ್ಕೊತ ಕುಂದ್ರಲ್ಲ, ಇಟ್ಟಿಟ್ಟಿಗೆ ಕೈಲೇ ಹಾಕಿಬಿಡ್ತೀನಿ ನೋಡ್ರಿ. ದಪ್ಪಗೆ ಹೆರ್ಚಿಟ್ಟಿನಿ ರೀ. ಇವು ರುಬ್ಬನ್ರಿ. ಆಮೇಲಿಂದ ಎಣ್ಣೆಗೆ ಹಾಕಿ ಇದನ್ನು ಫ್ರೈ ಮಾಡೋಣ್ರಿ ಫ್ರೆಂಡ್ಸ. ಇದಕ್ಕೆ ಯಾವುದೇ ಪೌಡ್ರ್ ಹಾಕಲ್ರಿ ನಾನು. ಯಾವುದೇ ಪೌಡ್ರ್ ಹಾಕ್ಲಾರ್ದೇ ಮಾಡ್ಲಾಕತ್ತೀನಿ ರೀ. ಇಷ್ಟೇ ಮಸಾಲೆ ಸಾಕ್ರಿ. ಇದು ಏನು ತೊಗೊಂಡಿನಲ್ರಿ ಫ್ರೆಂಡ್ಸ, ಇಷ್ಟು ಮಸಾಲೆನೇ ಸಾಕ್ರಿ. ನನಗಿದೇ ಜಾಸ್ತಿ ಅನ್ನಿಸ್ತದ್ರಿ. ಯಾಕಂದ್ರೆ ಇದು ಚಕ್ಕಿದು ಅದನ್ನು ಗಮ್ ಮತ್ತು ವಾಸ ಬರ್ತದ್ರಿ. ಮತ್ತು ಆಮೇಲಿಂದ ಇದು ಪತ್ರಿದು ಬರ್ತದ, ಜೀರಿಗೆದು ಬರ್ತದ, ಲವಂಗದ್ದು ಬರ್ತತಿ. ಹಾಗಾಗಿ ಇಷ್ಟೇ ಸಾಕ್ರಿ, ಜಾಸ್ತಿ ಏನು ಬೇಡ. ಯಾವುದೇ ಪೌಡ್ರ್ ಹಾಕ್ಕೋಬೇಕಾಗಿಲ್ಲ ರೀ ಫ್ರೆಂಡ್ಸ. ಇಷ್ಟೇ ಮಾಡಿದ್ರೆ ಮಸ್ತ್ ಆಕ್ಕದ ನೋಡ್ರಿ. ಈಗ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಹಾಕ್ಲಾಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಶುಂಠಿ ಎರಡೂ ಹಾಕಿನಿ ನೋಡ್ರಿ ಫ್ರೆಂಡ್ಸ. ಮೆಣ್ಸಿನ್ಕಾಯಿ ಬ್ಯಾಡ್ರಿ ಇದ್ರಾಗ. ಮತ್ತು ಇದು ಮಸಾಲಿದು ಏನೈತಲ್ರಿ, ಲವಂಗ ಪಾಣ್ಯದಾಗ ಹಾಕೋದು ಬ್ಯಾಡ್ರಿ. ಇದ್ರಾಗೆ ಹಾಕಿ ರುಬ್ಕೊಂಬಿಡೋಣ್ರಿ ಫ್ರೆಂಡ್ಸ್, ಲವಂಗ ಐತಲ್ಲ. ಮತ್ತು ಆಮೇಲಿಂದ ಒಂದೇ ಒಂದು ಏಲಕ್ಕಿ ತೊಗೋತೀನಿ ರೀ ಫ್ರೆಂಡ್ಸ. ತೋರಿಸ್ತೀನಿ ರೀ ಪಾಣ್ಯದಾಗ ಹಾಕೋದು. ಇದನ್ನು ರುಬ್ಕೊಂಬರೋಣ್ರಿ. ಇದಕ್ಕೆ ನಾವು ಕೊಬ್ಬರಿನೂ ಹಾಕಿ ರುಬ್ಕೊಬೋದು ರೀ. ಸಪ್ರೇಟ್ ರುಬ್ಬಬೇಕು ರೀ ಫ್ರೆಂಡ್ಸ ಕೊಬ್ಬರಿನ. ಇದನ್ನಿಷ್ಟು ರುಬ್ಕೊಂಬರ್ತೀನಿ ರೀ ಫ್ರೆಂಡ್ಸ. ಇದು ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಒಂದು 5 ಲವಂಗ, ಇದನ್ನು ತೋರಿಸಿದ್ನಲ್ರಿ. ಇದನ್ನು ರುಬ್ಬಿಟ್ಟು ನೋಡ್ರಿ. ಈಗ ಪೇಸ್ಟ್ ಆಗ್ಯದ. ಈ ಥರ ಪೇಸ್ಟ್ ಮಾಡೀನಿ ರೀ ಸಣ್ಣಗೆ. ಈಗ ಪುದೀನ, ಕೊತ್ತಂಬರಿ, ಆಮೇಲಿಂದ ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬನ್ರಿ. ಅದ್ರಾಗೆ ಹಾಕಿ ರುಬ್ಬೋದಾಗಿತ್ತು ರೀ. ಆದ್ರೆ ಅದು ಎಣ್ಣೆಗೆ ಹಾಕೋಣ ಏನಾಗ್ತದ, ಘಾಟ್ ಎದ್ದು ಬಿಡ್ತದೆ. ಒಂದೇ ಸರಿ ಘಾಟ್ ಇಳತ್ತದ. ಮತ್ತಂದ್ರೆ ಒಂದು ಸರಿ ಹಾಕಿ ನೋಡೀನಿ ರೀ ನಾನು, ಅಷ್ಟು ಸರಿ ಅನ್ಸಲ್ರಿ, ಚಲೋ ಆಗಲ್ಲ. ಅದಕ್ಕಾಗಿ ಇದನ್ನು ಸಪ್ರೇಟಾಗಿ ರುಬ್ಬನ್ರಿ. ಪುದೀನ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ ರೀ ನಾನು. ಪುದೀನ ರೈಸ್ ಅಂದಮೇಲೆ ಪುದೀನ ಜಾಸ್ತಿನೇ ಇರ್ಬೇಕಲ್ರಿ. ಪುದೀನದ್ದೇ ಫುಲ್ಲು ಫ್ಲೇವರ್ ಇರ್ತದ್ರಿ ಅದ್ರಾಗ. ಇದನ್ನಿಷ್ಟು ರುಬ್ಬಿಬಿಟ್ಟೆವಂದ್ರೆ ಈಗ ನೋಡ್ರಿ, ಸ್ವಚ್ಛಾಗಿ ಇದನ್ನೆಲ್ಲ ತೊಳೆದು ಇಟ್ಟಿನಿ ರೀ ಫ್ರೆಂಡ್ಸ್ ನಾನು. ಕೊತ್ತಂಬರಿನೂ ಅದ್ರಾಗೆ ತೊಳೆದೀನಿ ರೀ. ಇದನ್ನೊಂದು ರುಬ್ಕೊಂಬರಂಬರ್ರಿ. ಈಗ ನೋಡ್ರಿ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಪುದೀನ, ಕೊತ್ತಂಬರಿ ಅವನ್ನೂ ರುಬ್ಕೊಂಬಂದು ಪೇಸ್ಟ್ ಮಾಡಿ ಇಟ್ಟು ನೋಡ್ರಿ ಫ್ರೆಂಡ್ಸ. ಆಮೇಲಿಂದ ಇದನ್ನು ಉಳ್ಳಾಗಡ್ಡಿನೂ ರುಬ್ಕೊಂಬಂದಿನಿ ರೀ. ಇನ್ನು ಲೇಟ್ ಮಾಡೋದು ಬ್ಯಾಡ್ರಿ, ಬರ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ, ಕುಕ್ಕರ ಕಾಯ್ದೈತಿ. ಅದಕ್ಕೆ ಎಣ್ಣೆ ಹಾಕೊಂಡು ಬರ್ರಿ. ಫಸ್ಟ್ ಎಣ್ಣೆ ಹಾಕ್ತೀನಿ ನೋಡ್ರಿ. ಎಣ್ಣೆ ಹಾಕಿದ ಮೇಲೆ ಅದ ಸಾಸಿವೆ ಹಾಕ್ತೀನಿ ರೀ. ಭಾಳ ಜಲ್ದಿ ಹಾಕದ್ರಿ ಫ್ರೆಂಡ್ಸ, ಇದನ್ನು ಲೇಟ್ ಆಗಲ್ರಿ. ಕೊಬ್ಬರಿನೂ ಬೇಕಾದ್ರೆ ಹಾಕೋಬೋದ್ರಿ. ಹಸಿ ಕೊಬ್ಬರಿ ರುಬ್ಬಿ ಹಾಕ್ಬೋದ್ರಿ. ಒಣ ಕೊಬ್ಬರಿ ಹಾಕಿದ್ರೆ ಚಲೋ ಆಗಂಗಿಲ್ರಿ. ಹಸಿ ಕೊಬ್ಬರಿ ಹಾಕ್ಬೋದ್ರಿ ಫ್ರೆಂಡ್ಸ. ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನ ಹಾಲು ಮಸ್ತ್ ಹಾಕದ್ರಿ. ಮತ್ತು ಇದಕ್ಕೆ ಯಾವುದೇ ಪೌಡ್ರ್ ಹಾಕೋದೇನು ಬೇಕಾಗಿಲ್ರಿ ಫ್ರೆಂಡ್ಸ. ಇಷ್ಟೇ ಸಾಕ್ರಿ. ಮನೆಯಾಗ ಏನೈತಿ ಅದ್ರಲಿಂದನೇ ಮಾಡ್ಬೋದ್ರಿ. ಜಲ್ದಿ ಪಟ್ನೆ ಹಾಕದ್ ನೋಡ್ರಿ. ಇವು ಕೈಗೆ ಸಿಗೋಂಥವು ಕಾಯಂ ಮನೆಯಾಗಿದ್ದೇ ಇರ್ತಾವ್ರಿ. ಎಲ್ಲ ಬಟಾಟೆ ಇರ್ತೈತಿ, ಉಳ್ಳಾಗಡ್ಡಿ ಇರ್ತೈತಿ. ಆದ್ರೆ ಬಟಾಣಿ ಕಾಳು ಜಲ್ದಿ ಸಿಗ್ಲಾಕಿಲ್ರಿ. ಈ ನೋಡ್ರಿ, ಸಾಸ್ವಿ ಸಿಡಿಲಾಕತ್ತಾವ್ರಿ ಫ್ರೆಂಡ್ಸ. ಅದಕ್ಕೆ
ಫಸ್ಟಿಗೆ ಚಕ್ಕಿ ಹಾಕ್ತೀನಿ ನೋಡ್ರಿ. ಚಕ್ಕಿ ಹಾಕಿದ ಮೇಲೆ ಇದು ಮೊಗ್ಗು ಹಾಕ್ತೀನಿ ನೋಡ್ರಿ. ಆಮೇಲಿಂದ ಪತ್ರಿ ಹಾಕ್ತೀನಿ ರೀ. ಶಾಜೀರಿಗೆ ಅಂತ ಹೇಳಿದ್ನಲ್ರಿ, ಇವು ಹಾಕ್ತೀನಿ ರೀ. ಜೀರಾ ರೈಸ್ಗೆ ಹಾಕ್ತಾರಲ್ರಿ ಅವನ್ನ. ಈಗ ನೋಡ್ರಿ, ಇದು ಉಳ್ಳಾಗಡ್ಡಿದು ಬೆಳ್ಳುಳ್ಳಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನ ಹಾಕ್ತೀನಿ ರೀ. ಸ್ವಲ್ಪ ಇದು ಕೆಂಪಾಗುತ್ತಾನು ಅದ್ರಾಗ ಫ್ರೈ ಮಾಡಮ್ರಿ ಎಣ್ಣೆಯಾಗ. ಸ್ವಲ್ಪ ಕೆಂಪಾಗ್ಬೇಕ್ರಿ ಅದು, ಅದೊಂದು ಫ್ಲೇವರ್ ಕೊಡ್ತದ್ರಿ ಅದು. ಭಾಳ ಏನು ಬೇಡ ಇದು. ಮ್ಯಾಗ್ನ ಮತ್ತು ಈರುಳ್ಳಿ ಹಾಕಿರ್ತೇವೆ, ಉಳ್ಳಾಗಡ್ಡಿ ಹಾಕ್ತೇವಲ್ರಿ ನಾವು. ಹಾಗಾಗಿ ಇದು ಸ್ವಲ್ಪ ನಮಗೆ ಫ್ಲೇವರ್ ಕೊಡೋಕ್ಕಾಗಿ ಇದನ್ನ ಇದು ಮಾಡ್ದಂಗ ಮತ್ತು ಟೇಸ್ಟ್ನು ಆಗ್ತದ್ರಿ ಇದು. ಮತ್ತು ಸುಮ್ಮನೆ ಹಾಗೆ ನಾವು ಇದು ಎಣ್ಣೆ ಫ್ರೈ ಮಾಡ್ಲಾರ್ದೆ ಮ್ಯಾಗ ರುಬ್ಬಿ ಹಾಕಿದೇವು ಅಂದ್ರೆ ಉಳ್ಳಾಗಡ್ಡಿ ಚಲೋ ಆಗಂಗಿಲ್ಲ ರೀ. ಬರೀ ಉಳ್ಳಾಗಡ್ಡಿ ಹಸಿ ವಾಸನೆ ಬಂದವ್ರ ಟೈಪ್ ಹಾಕದ್ರಿ. ಇದನ್ನ ಸ್ವಲ್ಪ ಎಣ್ಣೆ ನಾವು ಫ್ರೈ ಮಾಡ್ಕೊಳ್ಳೇಬೇಕ್ರಿ ಫ್ರೆಂಡ್ಸ್. ಇದನ್ನ ಚಂದ ಸ್ವಲ್ಪ ಕೆಂಪಾಗಂಗೆ ಸ್ವಲ್ಪ ಹುರ್ಕೊಳಮ್ರಿ. ಇದನ್ನ ಹುರಿದ ಮ್ಯಾಲತ್ತ ಅದ್ರದ್ದೊಂದು ಘಮ ಬರ್ತದ್ರಿ. ಚಂದಾಗೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಕದ್ರಿ. ಅದು ನಮಗೆ ಗೊತ್ತಾಕದ್ರಿ. ಅದು ಗೊತ್ತಾದ್ಮೇಲಕ್ಕ ಇದನ್ನ ಫ್ರೈ ಮಾಡೋದು ಬಿಟ್ಟು ಮುಂದೆ ಅದಕ್ಕೆ ಏನು ಹಾಕ್ಬೇಕಾಗಿರ್ತೋ ಅದನ್ನ ಹಾಕೋತಾ ಹೋಗುದು ನೋಡ್ರಿ. ಇದು ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತದ್ರಿ ಫ್ರೆಂಡ್ಸ್. ಇದು ಪುದೀನ ರೈಸ್ ನಮ್ಮ ಮನ್ಯಾಗಂತೂ ಹೇಳಿ ಹೇಳಿ ಇದನ್ನ ಮಾಡಿಸ್ಕೊತಾರ್ರಿ. ಇದನ್ನ ವಾರದಾಗ 2-3 ಸರಿ ಮಾಡಿರ್ತೀನಿ ನಾನು. ಈಗ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಒಂದು ಘಮನೂ ಕೊಡಕತ್ತದ್ರಿ ಅದು. ಹಂಗಾಗಿ ಈಗ ಏನು ಮಾಡೋಣ್ರಿ, ಉಳ್ಳಾಗಡ್ಡಿ ಹಾಕೊಂಡ್ರಿ. ಒಂದು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿನಲ್ರಿ, ಅದನ್ನ ಹಾಕ್ತೀನಿ ಈಗ. ಕರಿಬೇವು ಹಾಕ್ತೀನಿ. ಮಸ್ತ್ ಆಗ್ತದ ನೋಡ್ರಿ ಫ್ರೆಂಡ್ಸ್. ಕಮ್ಮಿ ಟೈಮ್ದಾಗ ಫಾಸ್ಟಾಗಿ ಆಗುವಂಥ ಅಡಿಗೆ ಇದು. ನನಗಂತೂ ಭಾಳ ಇಷ್ಟ ಆಗ್ತದ್ರಿ ಇದು. ಮಕ್ಕಳಿಗೆ ಕೂಡ ಅಷ್ಟೇ ರೀ. ಆಮೇಲೆ ಈಗ ಬಟಾಟಿ ಹಾಕ್ತೀನಿ. ಒಂದು ಬಟಾಟಿ ಹೋಳಿ ಇಟ್ಟಿನ್ರಿ, ದಪ್ಪಂದು ಒಂದು ಹೊಳ್ಕೊಂಡೇನ್ರಿ ಬಟಾಟಿ. ನಿಂಬೆಹಣ್ಣು ಹಾಕ್ತೀನಿ. ಟಮಾಟಿ ಸಣ್ಣ ತಗೊಂಡೇನ್ರಿ, ನಿಂಬೆಹಣ್ಣು ಹಾಕ್ತೀನಿ ಮ್ಯಾಗ. ಯಾಕಂದ್ರೆ ನಿಂಬೆಹಣ್ಣು ಹಾಕಿದ್ರೆ ಮಸ್ತ್ ಹಾಕದ್ರಿ ಅದು. ಟಮಾಟಿನೇ ಹಾಕ್ದೇವಪ್ಪ ಅಂತಂದ್ರೆ ಏನಾಗ್ತದ್ರಿ, ಟಮಾಟಿದ ಅಷ್ಟು ಹುಳಿ ಆಗಲ್ರಿ. ಯಾಕಂದ್ರೆ ಈಗೆಲ್ಲ ಹೈಬ್ರಿಡ್ ಟಮಾಟಿ ಅಲ್ರಿ ಫ್ರೆಂಡ್ಸ್, ಅವೇನು ಅಷ್ಟು ಹುಳಿ ಆಗಂಗಿಲ್ರಿ. ಜವಾರಿ ಟಮಾಟಿ ಎಲ್ಲಿ ಸಿಗಂಗಿಲ್ಲ. ಹಾಗಾಗಿ ನಿಂಬೆಹಣ್ಣು ಹಾಕ್ದೇವಂದ್ರೆ ಹುಳಿನೂ ಜಾಸ್ತಿ ಹಾಕದ್ರಿ. ಆಮೇಲೆ ಚಲೋ ಹಾಕದ್ರಿ. ನೋಡ್ರಿ ನಮ್ಮ ಸೈಡೆಲ್ಲ ಹುಳಿ ಉಪ್ಪ ಖಾರ ನಾವು ಸ್ವಲ್ಪ ತಿನ್ನೋದು ಜಾಸ್ತಿನೇ ರೀ. ನಾವು ಕಡೆಲ್ಲ ಹುಳಿ ಉಪ್ಪ ಖಾರ ಜಾಸ್ತಿನೇ ತಿಂತೇವ್ರಿ ನಾವು. ಹಂಗಾಗಿ ನಾವು ನೋಡ್ರಿ ಎಲ್ಲ ಅಡುಗೆಗೂ ಮತ್ತು ಆಮೇಲಿಂದ ನಮ್ಮ ಕಡೆ ಸಾರಿಗೆ ಆಯ್ತು, ಬ್ಯಾಳಿ ಸಾರಿಗೆಲ್ಲ ಐತ್ರಿ. ನಾವು ಹೆಚ್ಚ ಟಮಾಟಿನೂ ಹಾಕ್ತಾರ್ರಿ. ಮತ್ತು ಹೊಳ್ಳಿ ಅದಕ್ಕೆ ಏನಪ್ಪ ಅಂತಂದ್ರೆ ಹೊಳ್ಳಿ ಏನು ಮಾಡ್ತಾರೆ, ಮ್ಯಾಗ ಹುಂಚೆಹಣ್ಣು ನೆನೆ ಇಟ್ಟಿರ್ತಾರ್ರಿ. ಹುಂಚೆಹಣ್ಣು ನೆನೆ ಇಟ್ಕೊಂಡು ಹುಂಚೆಹಣ್ಣು ಹಾಕ್ತಾರೆ ನಮ್ಮ ಸೈಡ್. ನಿಂಬೆಹಣ್ಣು ಹಾಕೋದು ಕಮ್ಮಿ ರೀ, ಹುಂಚೆಹಣ್ಣು ಹಾಕ್ತಾರೆ ಜಾಸ್ತಿ ನೆನೆ ಇಟ್ಟು. ಇದಕ್ಕೆ ನಾನು ಹುಂಚೆಹಣ್ಣು ಹಾಕಾಕತ್ತಿಲ್ರಿ ಫ್ರೆಂಡ್ಸ, ಒಂದು ನಿಂಬೆಹಣ್ಣು ಹಾಕ್ತೀನಿ. ಈಗ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚಂದ ಬಂತು, ಗ್ರೀನ್ ಕಲರ್. ನಾವು ಉಳ್ಳಾಗಡ್ಡಿ ರುಬ್ಬಿ ಹಾಕಿನಂತ ಎಲ್ರಿ ಗೊತ್ತಾಗತ್ತದನ್ರಿ ಫ್ರೆಂಡ್ಸ್. ಎಲ್ಲಿ ಕಾಣೋದು ನೋಡ್ರಿ ನಾವು ಉಳ್ಳಾಗಡ್ಡಿ ರುಬ್ಬಿ ಹಾಕಿನಂತಂದು. ಅನ್ನ ಮಾಡಿದ್ಮೇಲೆ ಅಷ್ಟೇ ರೀ, ಅದು ರುಬ್ಬಿ ಹಾಕಿನಂತಂದು ಗೊತ್ತೇ ಆಗಂಗಿಲ್ರಿ ನೋಡ್ರಿ ಉಳ್ಳಾಗಡ್ಡಿ. ಆಮೇಲಿಂದ ಕೊಬ್ಬರಿನೂ ಹಾಕಿದ್ರೆ ಹಸಿ ಕೊಬ್ಬರಿ ಹಾಕ್ಬೇಕ್ರಿ. ಒಣ ಕೊಬ್ಬರಿ ಹಾಕಿದ್ರೆ ಬಾಯಾಗ ಹಿಪ್ಪಿ ಬರ್ತದ್ರಿ ಫ್ರೆಂಡ್ಸ, ಚಲೋ ಆಗಂಗಿಲ್ರಿ. ಕೊಬ್ಬರಿ ಇದ್ದಿದ್ದಿಲ್ರಿ, ನಾನು ಅದಕ್ಕೆ ಕೊಬ್ಬರಿ ಹಾಕ್ಲಿಲ್ರಿ. ಕೊಬ್ಬರಿ ಇತ್ತಪ್ಪ ಅಂತಂದ್ರೆ ನಾನು ಕೊಬ್ಬರಿ ಹಾಕಿರ್ತೀನಿ. ನಿಂಬೆಹಣ್ಣು ಅಂತೂ ಹಾಕ್ತೀನಿ ನಾನು. ಯಾಕಂದ್ರೆ ಇದಕ್ಕೆ ನಿಂಬೆಹಣ್ಣು ಹಾಕ್ಲಿಕ್ಕಂದ್ರೆ ನನಗೆ ಅಷ್ಟೇನು ಚಲೋ ಅನ್ಸಂಗಿಲ್ರಿ ಫ್ರೆಂಡ್ಸ. ಹಂಗಾಗಿರಿ ಈಗ ಉಪ್ಪ ಅರಿಶಿನ ಪುಡಿ ಹಾಕಂಬ್ರಿ. ಮೆಣಸಿನ್ಕಾಯಿ ಹಾಕೊಂಡೇವ್ರಿ ಖಾರಕ್ಕಂತ್ರು. ಈಗ ಅರಿಶಿನ ಪುಡಿ ಆಮೇಲಿಂದ ಉಪ್ಪು ಹಾಕಂಬ್ರಿ. ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಈಗ
ನೋಡ್ರಿ ಉಳ್ಳಾಗಡ್ಡಿ ರುಬ್ಬಿ ಹಾಕಿನಂತಂದು ಎಲ್ಲಿ ಕಾಣಲಾಗೈತಿ ನೋಡ್ರಿ ಅದು. ಆಮೇಲೆ ಏನಿ ಮಸಾಲೆ ರುಬ್ಬಿರ್ತೇವಲ್ರಿ ಫ್ರೆಂಡ್ಸ್, ಅದನ್ನ ವೇಸ್ಟ್ ಮಾಡೋದು ಬ್ಯಾಡ್ರಿ. ಅದನ್ನೆಲ್ಲ ಇದು ಕುಕ್ಕರ್ದಾಗೆಲ್ಲ ಇದು ಮಿಕ್ಸರ್ದಂತೆಲ್ಲ ಸಾರಿ ರೀ ಫ್ರೆಂಡ್ಸ್, ಇದು ಮಿಕ್ಸರ್ ಜಾರಿ ಒಳಗೆ ಏನದು ಮಸಾಲೆ ರುಬ್ಬಿರ್ತೇವಲ್ರಿ ಅದನ್ನ ಹಾಳು ಮಾಡೋದು ಬ್ಯಾಡ್ರಿ. ಅದಕ್ಕೆ ನೀರ್ ಹಾಕೊಂಡು ಅದು ಮಸಾಲೆ ಎಲ್ಲ ತೊಳೆದು ಹಾಕಂಬ್ರಿ. ಈ ನೋಡ್ರಿ ಅದೇ ಮಿಕ್ಸರ್ ಜಾರಿನ ಮಸಾಲೆ ಎಲ್ಲ ತೊಳೆದು ಹಾಕಿ ನೋಡ್ರಿ. ಕೆಲವೊಬ್ರು ಹಾಕಲ್ರಿ, ಅದನ್ನು ಹಂಗೆ ಬಿಟ್ಬಿಡ್ತಾರ್ರಿ. ಎಲ್ಲ ಅದ್ರಾಗೆ ಇರ್ತದ್ರಿ, ಎಲ್ಲ ಕೆಳಗೆ ಕೂತಿರ್ತದ್ರಿ ಫ್ರೆಂಡ್ಸ್. ಅದ ಹಂಗಾಗಿ ಅದನ್ನ ನೋಡ್ರಿ ಹೆಂಗ್ ಬತ್ರಿ ಗ್ರೀನ್ ಗ್ರೀನ್ ಗ್ರೀನ್. ಇದು ಕಲರೇ ಒಂಥರ ಭಾರಿ ಚಂದ್ರಿ. ಈಗ ರೀ ನಾ ಯಾವ್ದು ಮಸಾಲೆ ಆ್ಯಡ್ ಮಾಡಿಲ್ಲ ನೋಡ್ರಿ. ಇದ್ರೆಲ್ಲ ಪೌಡ್ರ್ಗೊಳ್ರಿ. ಮಸಾಲೆ ಅಂದ್ರ ಯಾವುದೇ ಪೌಡ್ರ್ ಹಾಕಿಲ್ರಿ ನಾನು. ಈ ಪುದೀನ ರೈಸಿಗೆ ಯಾವುದೇ ಪೌಡ್ರ್ ಹಾಕಂತ ಅವಶ್ಯನೂ ಏನು ಬೀಳಂಗಿಲ್ರಿ ಫ್ರೆಂಡ್ಸ್. ಈಗ ಅಕ್ಕಿ ತೊಳೆದಿಟ್ಟಿನ್ರಿ, ಅಕ್ಕಿ ಹಾಕೊಂಡ್ ಬರ್ರಿ. ಈಗ ನೋಡ್ರಿ ಅಕ್ಕಿ ತೊಳೆದಿಟ್ಟಿನಿ, ಅಕ್ಕಿ ಹಾಕಿ ಬಿಡುನ್ರಿ. 1 ಗ್ಲಾಸ್ ಅಕ್ಕಿ ತಗೊಂಡೇನ್ರಿ ನಾನು. 2 ಸೀಟಿ ಹೊಡಿಸ್ಬಿಡನ್ರಿ ಸಾಕ್ರಿ. 2 ಸೀಟ್ಯಾಗ ಅನ್ನ ಆಗೇ ಬಿಡ್ತೈತ್ರಿ. ಟಮಾಟಿ ಬೇಕಾದ್ರೆ ನೀವು ರುಬ್ಬಿನೂ ಹಾಕೋಬೋದ್ರಿ ಫ್ರೆಂಡ್ಸ್. ಯಾಕಂದ್ರ ಹುಡುಗರು ಏನ್ ಮಾಡ್ತಿರ್ತಾವ್ರಿ, ಟಮಾಟಿ ತೆಗೆದು ಸೈಡಿಗೆ ಇಡ್ತಿರ್ತಾವ್ರಿ. ಮತ್ತೆ ಆಮೇಲಿಂದ ಮ್ಯಾಗ ಉಳ್ಳಾಗಡ್ಡಿ ಹಾಕ್ಲಿಕ್ಕಂದ್ರೂ ನಡೀತದ್ರಿ. ನಾ ಒಂದ್ ಸಣ್ಣದ್ ಹಾಕಿನ್ರಿ, ಮ್ಯಾಗ ಉಳ್ಳಾಗಡ್ಡಿ ಹಾಕ್ಲಿಕ್ಕೂ ನಡೀತದ್ರಿ. ಯಾಕಂದ್ರೆ ಕೆಲವೊಂದ್ ಮಕ್ಳು ಏನ್ ಮಾಡ್ತಾರ್ರಿ, ಉಳ್ಳಾಗಡ್ಡಿ ಟಮಾಟಿ ಬಟಾಣಿ ಎಲ್ಲ ಸೈಡಿಗೆ ಚಂದಾಗೆ ಇಡ್ತಾರ್ರಿ ಅವ್ರ ಲೈನಿಗೆ. ಅದಕ್ಕಾಗಿ ಅದು ಹಂಗೆ ಹೋಳ್ ಹಾಕ್ಲಿಕ್ಕೂ ನಡೀತದ್ರಿ. ಎಲ್ಲ ರುಬ್ಬಿ ಆದ್ರೆ ಸಪ್ರೇಟ್ ರುಬ್ಬಿ ಹಾಕ್ಬೇಕ್ರಿ. ಎಲ್ಲ ಮಿಕ್ಸ್ ಮಾಡಿದೆ ಅಂದ್ರ ಅಷ್ಟು ಚಲೋ ಅನ್ಸಂಗಿಲ್ರಿ. ಹಂಗಾಗಿ ಎಲ್ಲ ಸಪ್ರೇಟಾಗಿ ರುಬ್ಬಿ ಹಾಕಿದ್ರ ಮಸ್ತ್ ಆಗ್ತದೆ ನೋಡ್ರಿ ಫ್ರೆಂಡ್ಸ. ಈಗ ಕುಕ್ಕರ್ 2 ವಿಜಿಲ್ ಹೊಡ್ಸಮ್ರಿ, ಮುಚ್ಚಿ ಬಿಡಮ್ರಿ. ಪುದೀನ ರೈಸ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡೇನ್ರಿ ಚಂದಾಗೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಮ್ ಬರ್ರಿ. ಈಗ ನೋಡ್ರಿ ಪುದೀನ ರೈಸ್ ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಕಲರು ಕೂಡ ಅಷ್ಟೇ ಚಂದ ಬಂದದ್ರಿ ಫ್ರೆಂಡ್ಸ. ಈಗ ಗಡತ್ತಾಗಿ ತಿನ್ನೋನು ಬರ್ರಿ ಫ್ರೆಂಡ್ಸ್ ನೀವು. ಬಾಯ್.